ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಸೊಪ್ಪು ಅಥವಾ ಸೊಪ್ಪು ಸಾರು ಮಾಡೋದು ಮನೆಯಲ್ಲಿ ಈಸಿಯಾಗಿ 5 ನಿಮಿಷದಲ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ನಾನು 3 ಥರ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು, ಅರ್ಬೆ ಸೊಪ್ಪು, ಮೆಂತ್ಯ ಸೊಪ್ಪು. ಅರ್ಬೆ ಸೊಪ್ಪು 1 ಕಟ್ಟು, ಪಾಲಕ್ಕು ಮತ್ತು ಮೆಂತ್ಯ ಅರ್ಧ ಕಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ 2 ಸತಿ ತೊಳ್ಕೊತೀನಿ. ಮಣ್ಣೆಲ್ಲ ಇರುತ್ತೆ, ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ 2 ಸತಿ. ನಾನು ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಈಗ ತೊಗರಿಬೇಳೆ ತೊಗೊಂಡಿದ್ದೀನಿ, ಅದು ಅಂಗಡಿಯಿಂದ ತಂದಿರೋದಲ್ವ, ಅದನ್ನು ಕೂಡ ಚೆನ್ನಾಗಿ 2 ಸತಿ ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಕುಕ್ಕರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊ ಕೂಡ ಹಾಕಿದ್ದೀನಿ. ಹಾಗೆ ಸಣ್ಣ 2 ಈರುಳ್ಳಿನ ಸಣ್ಣ ಉದ್ದಕ್ಕೆ ಲೇಸ್ ಮಾಡಿ ಮಡಗಿದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಹಿಡಿ ಉಪ್ಪು ಹಾಕಿದ್ದೀನಿ. 1 ಸ್ಪೂನ್ ಆಯಿಲು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು. ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೀನಿ. 3 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಈಗ 3 ಎಲ್ಲ ತಣ್ಣಗಾಗಿದೆ, ವಿಸಲ್ ಕೂಗಿ. ಈಗ ನಾನು ಇದು ಸ್ವಲ್ಪ ಸುಡ್ತದೆ ಅಲ್ವಾ, ಅದಕ್ಕೆ ನಾನು ಒಂದು ಬಾಟ್ಲಿಗೆ ಹಾಕಿ ಮಾಡ್ತೀನಿ. ಸೊ 5 ನಿಮಿಷ ಆರಿದ್ನ ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದರಲ್ಲೆಲ್ಲ ಹಾರಾಕ್ಬಿಟ್ಟಿದ್ದೀನಿ. ಈ ಥರದ್ದು ಸ್ಮ್ಯಾಶ್ ಮಾಡೋದು. ತೀರ ನುಣ್ಣಗಾದರೆ ಮಿಕ್ಸಿಲಾರೆ ತೀರ ನುಣ್ಣಗಾಗ್ಬಿಡುತ್ತೆ, ಚೆನ್ನಾಗಿ ಇರಲ್ಲ. ಇದು ಸೊಪ್ಪು ಸಾಂಬಾರಲ್ವ, ಅದಕ್ಕೋಸ್ಕರ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. 2 ನಿಮಿಷ ಚೆನ್ನಾಗಿ ಬೆಂದಿರುತ್ತಲ್ವ, ಜಾಸ್ತಿ ಏನೇ ಟೈಮ್ ತೊಗೊಳೋದಿಲ್ಲ. 2 ನಿಮಿಷ ಸ್ಮ್ಯಾಶ್ ಮಾಡಿ ಸಾಕು. ನೋಡಿದ್ರಲ್ಲ, ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಷ್ಟು ಬೇಗ ಸ್ಮ್ಯಾಶ್ ನೋಡಿ, ಈಗ ನಿಮ್ಗೆ ಕಾಣ್ತಿರ್ಬೋದು. ಈ ಥರ ಮಾಡಿಕೊಳ್ಳಿ. ಸಾಫ್ಟಾಗಿ ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾದ ಮಸೊಪ್ಪು ಮಾಡ್ಬೋದು. ನೋಡಿ, ಇಷ್ಟು ಸಾಕು. ಈಗ ಆಯಿತು. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ನಾನು ಕೊಟ್ಕೊಳ್ಳೋಣ. ನೋಡಿ, ಪ್ಯಾನ್ ಕಾಯ್ತಿದೆ. ಈಗ ಪ್ಯಾನ್ಗೆ ನಾನು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 3 ಸ್ಪೂನಷ್ಟು ಎಣ್ಣೆ ನೋಡಿ. 3 ಸ್ಪೂನಷ್ಟು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿತಿದೆ. ಈಗ ಚಿಟಕಿ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈಗ 2 ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ 2 ಹಾಕೊಂಡಿದ್ದೀನಿ. 2 ಒಣಮೆಣ್ಸಿನ್ಕಾಯಿ, 1 ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಸಣ್ಣಗೆ ಲೇಸ್ ಮಾಡಿಕೊಂಡಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. ಸಣ್ಣ ಈರುಳ್ಳಿನ ಲೇಸ್ ಮಾಡಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಹೋಗೋಗಂಟ ಹುರ್ಕೊಳ್ಳಿ ಸಾಕು. ಎಲ್ಲ ಹಾಕಿ ನೋಡಿ, 2 ನಿಮಿಷ ಲೋ ಫ್ಲೇಮಲ್ಲಿ ಈರುಳ್ಳಿ 1 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ಒಗ್ಗರಣೆ 2 ನಿಮಿಷ ಅದಾದಮೇಲೆ ಈಗ ನಾವು ಅವಾಗಲೇ ಸ್ಮ್ಯಾಶ್ ಮಾಡಿಟ್ಟಿದ್ವಲ್ಲ, ಅದರಲ್ಲಿ ಸ್ಮ್ಯಾಶ್ ತೊಗೊಂಡು ಒಗ್ಗರಣೆ ಮಾಡಿರೋದ್ರೊಳಗೆ ಸೇರಿಸ್ಕೋಬೇಕು. ಸೌಟ್ ತೊಗೊಂಡು ಒಗ್ಗರಣೆ ಹಾಕಿ ಅದಾದಮೇಲೆ ಸೇರಿಸ್ಬೇಕು. ಈಗ ಇದು ಎತ್ತಿಟ್ಕೊಂಡು ಅವಾಗಲೇ ನಾವು ಸೊಪ್ಪು ಬೇಳೆ ಎಲ್ಲ ಕೂಗಿಸ್ಕೊಂಡಿದ್ವಲ್ಲ, ಅದಾದಮೇಲೆ ಪ್ಯಾನ್ ಎತ್ತಿಟ್ಕೊಂಡಿದ್ವಿ ಕುಕ್ಕರು, ಅದನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದರೊಳಗೆ ಸೇರಿಸ್ಕೊಂಡಿದ್ದೀನಿ. ಆಲ್ರೆಡಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದ್ರೊಳಗೆ ಹಾಕಿದ್ದೀನಿ ಸ್ಮ್ಯಾಶ್ ಮಾಡಿದ್ವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದ್ದು ಕೂಡ ಇದ್ರೊಳಗೆ ಸೇರಿಸ್ಕೊಳ್ಳಿ. 5 ಫ್ಲೇಮಲ್ಲೇ ಇಡಿ. ಈಗ ನೋಡಿ, ಈಗ ಒಗ್ಗರಣೆ ಮಾಡ್ಕೊಂಡಿದ್ದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಯೋದಿದೆ. ಮಸಾಲೆ ಈ ಟೈಮಲ್ಲಿ ಮಸಾಲೆ ಮಾಡಿರ್ತೀವಲ್ಲ, ಆ ಪೌಡರ್, ಸಾಂಬಾರು ಪೌಡ್ರು ನಾವು ಮನೇಲೆ ಸ್ಪೂನಷ್ಟು ಗಂಟಿಲ್ದಂಗೆ ಆಲ್ರೆಡಿ ಸಣ್ಣ ಬೌಲ್ಗೆ ಮಿಕ್ಸ್ ಮಾಡಿ ಸೇರಿಸ್ಕೊತಿದ್ದೀನಿ. ಈಗ ಅದನ್ನು ಇದರೊಳಗೆ ಸೇರಿಸ್ಕೊಳ್ಬೇಕು. ನೋಡಿ, ಎಲ್ಲ ಕಡೆ ಸ್ಪ್ರೆಡ್ ಆಗ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಆಯಿತು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿ ಮಾಡಿದೆ, ಅದನ್ನು ಸೇರಿಸ್ಕೊತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಹಚ್ಚಿ ಮಾಡಿದೆ, ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಇಷ್ಟೇ ಕರೆಕ್ಟಾಗಿದೆಯಾ ನೋಡಿ. ನಾನು ಸ್ವಲ್ಪ ಸಪ್ಪೆ ಇತ್ತು, ನಾನು ಸ್ವಲ್ಪ ಸಣ್ಣ ಅದಕ್ಕೆ ಸಣ್ಣಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಆಮೇಲೆ ಮಿಕ್ಸ್ ಮಾಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 1 ವಿಸಲ್ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲ ಹಂಗೆ 5 ನಿಮಿಷ ಕುದಿಸ್ಕೊತೀವಿ ಅನ್ನೋರು ಹಾಗೆ ಒಳ್ಳೆ ವೀಡಿಯೋ ಏನು ಜಾಸ್ತಿ ಆಗುತ್ತೆ ಅಂತ 5 ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್. ಇದು ಯಾವ ಥರ ವೀಡಿಯೋ ಬೇಕು ಅನ್ನೋದು
ಕೂಡ ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಸಾರು ಅಂತ ಕೂಡ ಹಾಗೆ ಕರೀತಾರೆ. ನಾನು ಇದಕ್ಕೆ ಶುಗರ್ ತೆಂಗಿನಕಾಯಿ ವಿಡಿಯೋ ಇವನ್ನೆಲ್ಲ ಮಾಡೋಣ ಅಂತ ಮಸಾಲೆ ಇದ್ದೀನಿ. ಐಟಮ್ಮು. ಒಬ್ಬರಿಗೆ ಬೇಕಿದ್ರೆ ಮಸಾಲೆ ಕಮೆಂಟ್ ಐಟಮ್ ಮಾಡಿ ಅಂದರೆ ಫ್ರೆಂಡ್ಸ್. ಆಗಲ್ಲ, ಸ್ವಲ್ಪ ಎದೆ ಉರಿ ಅಂತಾರೆ. ಅವ್ರಿಗೆಲ್ಲ ಈ ಥರ ಮಿಕ್ಸ್ ಸಿಂಪಲ್ ಮಾಡೋದು. ಮಸಾಲೆ ಮಾಡಿಕೊಟ್ರೆ ಹೆಲ್ದಿಯಾಗೂ ಇರುತ್ತೆ, ಒಂದು ವಿಸಿಲ್ ಬೇಗ 5 ಕೂಗಿಸ್ಕೊಬೋದು. ನಿಮಿಷದಲ್ಲೂ ಇಲ್ಲ ಮಾಡ್ಬೋದು. ನೀವು ಹಾಗೆ ಈ ಥರ ಕುದಿಸ್ಕೊತೀವಿ ಅಂದರೂ ತುಂಬ ಕೂಡ ಚೆನ್ನಾಗಿ ಬಂದಿರುತ್ತೆ. 5 ನಿಮಿಷ ಮಸೊಪ್ಪು ಕುದಿಸ್ಕೊಂಡ್ರೆ ಸಾಂಬಾರು, ಸಾಕು. ಮಿಕ್ಸ್ ಸೊಪ್ಪು ನೋಡಿ. ಸಾರು. ಕುದಿಸ್ ಈ ಥರ ಅರಿಬೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಸೇರಿಸಿ ಮಾಡೋದ್ರಿಂದ ಸಾಂಬಾರು ತುಂಬ ರುಚಿಯಾಗೂ ಕೂಡ ಇರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಎಲ್ಲರೂ ಕೂಡ ತಿನ್ಬೋದು. ಹಾಗೆ ಎಲ್ಲರೂ ಈ ಚಾನಲ್ ನೋಡ್ತಿದ್ದೀರಾ ಅಂತ ಅನ್ಕೊತಿದ್ದೀನಿ. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೇಗಿದೆ ಇನ್ನೂ ಸಪೋರ್ಟ್ ಮಾಡಿದಷ್ಟು ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ನನಗೂ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಬೇರೆ ವೀಡಿಯೋ ಜೊತೆ ಮೀಟ್ ಆಗೋಣ ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು.